ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನ ಟ್ರಾವೆಲ್ ಮಾಡ್ತಿರ್ತಾರ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ, ಅಂದ್ರೆ ಸ್ವಲ್ಪ ಲಾಂಗ್ ಟ್ರಾವೆಲ್ ಅಂತ ಅನ್ಕೊಳ್ಳಿ. ಈಗ ಫಸ್ಟ್ ಲೋ ಕಾಸ್ಟ್ ಅಲ್ಲಿ ಏನಾದ್ರು ನೀವು ಪ್ರಿಫರ್ ಮಾಡ್ಬೇಕಂತಂದ್ರೆ ಟ್ರೈನೇ ಮಾಡ್ತೀರಾ, ಓಕೆನಾ. ಬಟ್ ಈಗ ಟ್ರೈನ್ ಏನಾದ್ರು ನೀವು ಬುಕ್ ಮಾಡ್ಕೊಂಡ್ರೆ ಅದರಲ್ಲಿ ಕೆಲವೊಂದು ಡಿಸ್ಕೌಂಟ್ ಕೂಡ ಇರುತ್ತೆ. ಟಿಕೆಟ್ ಅಲ್ಲಿ ಡಿಸ್ಕೌಂಟ್ ಅಂತ ಏನ್ ಹೇಳಿದ್ನಲ್ಲ, ಅದು ನೀವೇನಾದ್ರೂ IRCTC ಆ್ಯಪ್ ಅಲ್ಲಿ ಏನಾದ್ರು ಮಾಡಿದ್ರೆ ಅಲ್ಲಿ ಬರಲ್ಲ ನಿಮಗೆ. ಕೆಲವೊಂದು ಬೇರೆ ತರನೇ ಆ್ಯಪ್ ಇದಾವೆ, ಅದು ಯಾವ ಆ್ಯಪು ಅದರಲ್ಲಿ ಬುಕ್ ಮಾಡಿದ್ರೆ ನಿಮ್ಗೆ ಯಾವ ತರ ಡಿಸ್ಕೌಂಟ್ ಬರುತ್ತೆ. ಆಮೇಲೆ ಅದ್ರ ಜೊತೆ ನೀವು ನಿಮ್ಮ ಒಂದು ವ್ಯಾಲೆಟ್ ಅಮೌಂಟ್, ಅಂದ್ರೆ ಕೆಲವೊಂದು ಕ್ಯಾಶ್ ಬ್ಯಾಕ್ ಅಮೌಂಟ್ ಏನ್ ಬರುತ್ತಲ್ಲ ಅದನ್ನ ನೀವು ಅಲ್ಲಿ ಆಡ್ ಮಾಡ್ಕೊಂಡು ನಿಮ್ಮ ಟ್ರೈನ್ ಟಿಕೆಟ್ ಕಾಸ್ಟ್ ಏನಿರುತ್ತಲ್ಲ ಅದನ್ನ ನೀವು ಕಡಿಮೆ ಮಾಡ್ಕೋಬಹುದು. ನೀವು ನಾರ್ಮಲ್ ಆಗಿ ಟ್ರೈನ್ ಪ್ರಿಫರ್ ಮಾಡೋದು ಯಾಕೆ, ಕಡಿಮೆ ಕಾಸ್ಟ್ ಇರುತ್ತಂತ. ಅದರಲ್ಲಿ ನೀವು ಇನ್ನೂ ಕಡಿಮೆ ಕಾಸ್ಟ್ ನ ನೀವು ಮಾಡ್ಕೋಬಹುದು. ಅದು ಯಾವ ತರ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲಿ ಸ್ಕಿಪ್ ಮಾಡಿದೆ ಫುಲ್ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ ಮುಂದೆ ಬರ್ತಾ ಇರ್ತವೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಟ್ರೈನ್ ಏನಾದ್ರು ಬುಕ್ ಮಾಡ್ಕೋಬೇಕಂತಂದ್ರೆ ನೀವು IRCTC ಆ್ಯಪ್ ನ ಪ್ರಿಫರ್ ಮಾಡ್ತೀರಾ. ಬಟ್ ನೀವೇನಾದ್ರೂ ಡಿಸ್ಕೌಂಟ್ ಬೇಕು, ನಾನು ಏನ್ ಹೇಳಿದ್ನಲ್ಲ, ಕೆಲವೊಂದು ಕ್ಯಾಶ್ ಬ್ಯಾಕ್ ಏನಾದ್ರು ನಿಮಗೆ ಬೇಕಂತಂದ್ರೆ ಬೇರೆ ಆ್ಯಪ್ ಇದೆ. ಅದು ಯಾವ್ದಪ್ಪ ಅಂತಂದ್ರೆ ರೆಡ್ ಬಸ್ ಅಂತ, ಓಕೆನಾ. ಇದು ಬಹಳಷ್ಟು ಜನಕ್ಕೆ ಗೊತ್ತಿರ್ಬೋದು, ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರ್ಬೋದು. ಈ ಒಂದು ರೆಡ್ ಬಸ್ ನ ಈ ಒಂದು ಆ್ಯಪ್ ಅಲ್ಲಿ ಬಸ್ ಒಂದೇ ಅಲ್ಲ, ನೀವು ಟ್ರೈನ್ ಆಮೇಲೆ ಫ್ಲೈಟ್ ಟಿಕೆಟ್ಸ್ನು ಬುಕ್ ಮಾಡಬಹುದು. ಆಮೇಲೆ ಹೋಟೆಲ್ಸ್ ಬುಕಿಂಗ್ನು ಇದೆ, ರೈಲ್ವೆ ಟಿಕೆಟ್ನು ಇದರಲ್ಲಿ ಮಾಡ್ಕೋಬಹುದು. ಅದ್ರ ಜೊತೆ ಡಿಸ್ಕೌಂಟ್ ಯಾವ ತರ ಮಾಡೋದು ಈಗ ನಿಮಗೆ ಲೈವ್ ಪ್ರೂಫ್ ಆಗಿ ಅದು ಯಾವ ತರ ಮಾಡೋದು ಅಂತ ಕ್ಲಿಯರ್ ಆಗಿ ತಿಳಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬಹಳಷ್ಟು ಜನ ಯೂಸ್ಫುಲ್ ಆಗುತ್ತೆ. ಯಾಕಂತಂದ್ರೆ ಈಗ ಸಿಟಿಲಿ ಎಲ್ಲ ಜಾಬ್ ಮಾಡಕ್ ಹೋಗಿರ್ತಾರೆ, ಬಟ್ ರಿಟರ್ನ್ ಬರುವಾಗೆಲ್ಲ ನಿಮಗೆ ಅಮೌಂಟ್ ಸೇವ್ ಮಾಡ್ಕೋಬೇಕಂತಂದ್ರೆ 50-100 ರೂಪೀಸ್ ಆಗಿರ್ಬೋದು, ಅದು ಬಹಳಷ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ. ಬಾಟಲ್ಸ್, ವಾಟರ್ ಬಾಟಲ್ಸ್ ಆಗಿರ್ಬೋದು. ಆಮೇಲೆ ಅವತ್ತು ರಾತ್ರಿ ನೀವು ಏನಾದ್ರು ರಿಟರ್ನ್ ಬರುವಾಗ ಏನದು ರ್ಯಾಪಿಡೋ ಎಕ್ಸ್ಪೆನ್ಸು, ಆಮೇಲೆ ನಿಮ್ಮ ಊಟದ ಖರ್ಚೆಲ್ಲ ಇದರಲ್ಲೇ ಈ ಒಂದು ಡಿಸ್ಕೌಂಟ್ ಅಮೌಂಟ್ ಅಲ್ಲೇ ನಿಮಗೆ ಸೇವಿಂಗ್ ಆಗ್ಬಿಡುತ್ತೆ. ನೀವು ಆ ಥರ ಮಾಡ್ಕೋಬಹುದು. ನೋಡಿ, ಫಸ್ಟ್ ರೆಡ್ ಬಸ್ ಆ್ಯಪ್ ಯಾರ್ಯಾರೆಲ್ಲ ಇನ್ನೂ ಯೂಸ್ ಮಾಡಿಲ್ಲ, ನೀವು ಪ್ಲೇಸ್ಟೋರಲ್ಲಿ ಹೋಗಿ ರೆಡ್ ಬಸ್ ಅಂತ ಏನಾದರೂ ಟೈಪ್ ಮಾಡಿದರೆ ನಿಮ್ಗೆ ಸಿಗುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ, ಓಕೆನಾ. ಈಗ ಆಲ್ರೆಡಿ ಯಾರಾದರೂ ಯೂಸ್ ಮಾಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ನೋಡಿ, ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ನಿಮಗೆ ಔಟ್ಲುಕ್ ಕಾಣುತ್ತೆ, ಓಕೆನಾ. ಫಸ್ಟ್ ಬರೋದೇ ಬಸ್ ಬುಕಿಂಗ್ ಬರುತ್ತೆ. ಮೇಲೆ ಟ್ರೈನ್ ಟಿಕೆಟ್ಸ್ ಅಂತ ಏನಿದೆಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಡಮ್ಮಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಹೈದರಾಬಾದ್ ಟು ಬಳ್ಳಾರಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟ್ರೈನ್ಸ್ ಎಲ್ಲ ತೋರಿಸುತ್ತೆ, ಓಕೆನಾ. ಇಲ್ಲಿ ಕೆಳಗಡೆ ಹೋದ್ರೆ ನಾನು ಒಂದು ಟ್ರೈನ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇಲ್ಲಿ ಇದು ಸೆಲೆಕ್ಟ್ ಮಾಡ್ಕೊಂಡು ಇದು ಬುಕಿಂಗ್ ಈಸ್ ನಾಟ್ ಅಲೌಡ್ ಅಂತ ಬರ್ತಿದೆ. ಅದು ಫುಲ್ ಆಗಿದೆ ಅಂತ ಅನ್ಕೊಂತಿದ್ದೀನಿ, ಕ್ಯಾನ್ಸಲ್ ಆಗಿದೆ ಏನೋ ಸಮಥಿಂಗ್, ನಾಟ್ ಅವೈಲೇಬಲ್ ಅಂತ ಇದೆ. ಇನ್ನೊಂದು ಬೇರೆ ಈಗ ಅವೈಲೇಬಲ್ ಅಂತ ಇದೆ ಇಲ್ಲಿ ಮೇಲ್ಗಡೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ನೋಡಿ, ನಿಮಗೆ ತೋರ್ಸೋಕ್ಕೆ ನಿಮಗೆ ಜಸ್ಟ್ ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಈ ಒಂದು ಟ್ರೈನ ಸೆಲೆಕ್ಟ್ ಮಾಡ್ಕೊಂಡೆ. ಇದು 1A, ಹಂಗಾಗಿನೇ ಇದು 1855 ಅಂತ ಅಮೌಂಟ್ ಕಾಸ್ಟ್ ತೋರಿಸಿದೆ. ನೀವೇನಾದ್ರೂ ಸ್ಲೀಪರ್ ಕೋಚ್ ಏನಾದ್ರು ಮಾಡ್ತಿದ್ರೆ ಸ್ಲೀಪರ್ ಕೋಚ್ ಯಾವ್ದು ಪ್ರಿಫರ್ ಮಾಡ್ತಿರ್ತೀರಲ್ಲ ಅದನ್ನ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಎಲ್ಲ ಪ್ಯಾಸೆಂಜರ್ ಡಾಟಾನ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ಪ್ಯಾಸೆಂಜರ್ ಡಾಟಾನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ್ಮೇಲೆ ಪ್ಯಾಸೆಂಜರ್ ಡಾಟಾನ ಎಲ್ಲ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಬನ್ನಿ, ಓಕೆನಾ. ಇಲ್ಲಿ ಕೆಳಗಡೆ ಬಂದು ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ತರ ಡಾಟಾ ಬರುತ್ತೆ. ಇಲ್ಲಿ ಕೂಪನ್ ಕೋಡು ಕೆಳಗಡೆ ರೆಡ್ ಬಸ್ ವ್ಯಾಲೆಟ್ ಅಂತ ಇದೆ, ಓಕೆನಾ. ನನ್ನ ವ್ಯಾಲೆಟ್ ಅಲ್ಲಿ 44 ರೂಪೀಸ್ ಅಮೌಂಟ್ ಇದೆ. ಅದನ್ನ ನಾನು ಆ್ಯಡ್ ಮಾಡ್ಕೊಂಡು ಇಲ್ಲಿ ಮೇಲೆ ನೋಡ್ಬೋದು ನೀವು ಟೋಟಲ್ ಅಮೌಂಟು. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿತ್ತು ಅಂತ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ 1930 ಇತ್ತು. ನಮ್ದು ವ್ಯಾಲೆಟ್ ಅಮೌಂಟ್ ಯೂಸ್ ಮಾಡ್ಕೊಂಡೆ ಕಡಿಮೆ ಆಯ್ತು. ಅದು ಬಿಟ್ಟು ಇಲ್ಲಿ ಕೂಪನ್ ಕೋಡ್ ಅಂತ ಇರುತ್ತೆ, ಓಕೆನಾ. ಈ ಒಂದು ಕೂಪನ್ ಕೋಡ್ನ ನಾನು ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇಲ್ಲ ನೀವು ನೋಡ್ಬೋದು. ಇಲ್ಲಿ ಇನ್ನು ಬೇರೆ ಕೂಪನ್ ಕೋಡ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ನಾನು RBRAIL ಅಂತ ಟೈಪ್ ಮಾಡಿದ್ದೀನಿ. ಅದನ್ನು ನಾನು ಅಪ್ಲೈ ಮಾಡ್ಕೊತಿದ್ದೀನಿ. ನೋಡಿ, 100 ರೂಪೀಸ್ ಡಿಸ್ಕೌಂಟ್ ಸಿಕ್ಕಿತ್ತು ನನಗೆ, ಓಕೆನಾ. 50 ರೂಪೀಸು ಡಿಸ್ಕೌಂಟ್ ಸಿಗುತ್ತೆ. ಇನ್ನು 50 ರೂಪೀಸು ನಿಮ್ಮ ಒಂದು ವ್ಯಾಲೆಟ್ ಏನಿರುತ್ತಲ್ಲ ಅದಕ್ಕೆ ಆ್ಯಡ್ ಆಗ್ಬಿಡುತ್ತೆ. ನೀವು ಮತ್ತೆ ನೆಕ್ಸ್ಟ್ ಏನಾದರೂ ಬುಕ್ಕಿಂಗ್ ಮಾಡ್ಕೋಬೇಕಾದ್ರೆ ಅಲ್ಲಿ 50 ರೂಪೀಸ್ ನಿಮ್ಗೆ ಆ್ಯಡ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಕೂಪನ್ ಕೋಡ್ ಮತ್ತೆ ವ್ಯಾಲೆಟ್ ಅಂತ ಏನಿದೆಯಲ್ಲ ಆ ಎರಡರಲ್ಲಿ ಯಾವುದಾದ್ರೂ ಒಂದು ಮಾತ್ರ ಯೂಸ್ ಮಾಡೋಕೆ ನಿಮ್ಗೆ ಸಿಗುತ್ತೆ, ಓಕೆನಾ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು ನೀವು. ಎರಡು ಅಟ್ ಎ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ, ಆ ಥರ ಅಲೋ ಮಾಡಲ್ಲ ಇದು. ನಾನು ಮಾಡ್ತಿದ್ದೀನಿ ನೋಡಿ, ಇಲ್ಲಿ ವ್ಯಾಲೆಟನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ, ಬರಲ್ಲ ಇದು. ಸೊ ಹಂಗಾಗಿ ಏನು ಮಾಡ್ಬೇಕಂತಂದ್ರೆ ನಿಮಗೆ ಯಾವುದು ಜಾಸ್ತಿ ಇದರಲ್ಲಿ
ಈಗ ನೀವೇನಾದರೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಏನಾದರೂ ಇದ್ದರೆ ರೆಡ್ ಬಸ್ಸಲ್ಲಿ ನಿಮಗೆ ವ್ಯಾಲೆಟ್ ಅಮೌಂಟ್ ಇರುತ್ತೆ, ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಈಗ ಕೆಲವೊಬ್ಬರೆಲ್ಲ 100, 150 ರುಪೀಸ್, 200 ಎಲ್ಲ ಇಟ್ಕೊಂಡಿರ್ತೀರ. ಆ ಥರ ಏನಾದರೂ ಇದ್ದರೆ ನೀವು ಇಲ್ಲಿ ವ್ಯಾಲೆಟ್ ಅಮೌಂಟ್ ಏನಾದರೂ ಯೂಸ್ ಮಾಡಿಕೊಂಡ್ರೆ ನಿಮಗೆ ಭಾಳಷ್ಟು ಅಮೌಂಟ್ ನಿಮಗೆ ಕಡಿಮೆ ಆಗುತ್ತೆ. ಈ ವ್ಯಾಲೆಟ್ ಅಮೌಂಟನ್ನು ನೀವೇನು ಪೇ ಮಾಡಿ ಇದು ಮಾಡಿರೋದಲ್ಲ, ಇದು ಪ್ರೀವಿಯಸ್ ಆಗಿ ಈಗೇನು ಬಂದಿದೆ ನೋಡಿ, ಈಗ 50 ರುಪೀಸು ನಿಮ್ಮ ಡಿಸ್ಕೌಂಟ್ ಆಗುತ್ತೆ, ಇನ್ನು 50 ರುಪೀಸ್ ನಿಮ್ಮ ವ್ಯಾಲೆಟಲ್ಲಿ ಏನು ಬರುತ್ತೆ ಅಂತ ತೋರಿಸ್ತಿದ್ದಲ್ಲ, ಆ ಒಂದು ವ್ಯಾಲೆಟ್ ಅಮೌಂಟೇ ಇದು. ಓಕೆನಾ? ಈ ಥರ ಕೆಲವೊಬ್ಬರೆಲ್ಲ ಹಂಗೆ ಇಟ್ಕೊಂಡಿರ್ತಾರೆ. ನೀವು ರೈಲ್ವೆ ಬುಕ್ಕಿಂಗ್ಗೆ ಈ ಥರ ಬುಕ್ಕಿಂಗ್ ಟೈಮಲ್ಲಿ ನೀವು ಯೂಸ್ ಮಾಡ್ಕೋಬೋದು. ನಿಮಗೇನಾದರೂ ವ್ಯಾಲೆಟ್ ಅಮೌಂಟ್ ಕಡಿಮೆ ಇತ್ತು ಅಂತಂದರೆ ಕೂಪನ್ ಕೋಡ್ ಏನು ಹೇಳಿದ್ನಲ್ಲ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇದು ಏನಾದರೂ ಈಗ ನಾನು ತೋರಿಸ್ತಿರೋ ಏನಾದರೂ ಅಪ್ಲೈ ಆಗಿಲ್ಲ ಅಂತಂದರೆ ಇನ್ನೂ 2 ಕೂಪನ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಅದನ್ನು ಚೆಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. 99% ಅದು ಅಪ್ಲೈ ಆಗುತ್ತೆ. ಓಕೆನಾ? ಯಾಕಂತಂದರೆ ರೆಡ್ ಬಸ್ ಅಂದರೆ ಬಸ್ ಬುಕ್ಕಿಂಗಲ್ಲಿ ನಾನು ಕೆಲವೊಂದು ಕೂಪನ್ಸ್ ಎಲ್ಲ ಕೊಟ್ಟಿದ್ದೆ, ಅದೆಲ್ಲ ಅಪ್ಲೈ ಆಗ್ತಿದೆ. ಭಾಳಷ್ಟು ಜನ ರಿಪ್ಲೈ ಮಾಡಿದ್ದಾರೆ. ಅದ್ರ ಬಗ್ಗೆ ನೀವೇನಾದರೂ ವಿಡಿಯೋ ನೋಡಿಲ್ಲ ಅಂತಂದರೆ ನನ್ನ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಇಲ್ಲಾಂತಂದರೆ ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ನೀವು ಲಾಸ್ಟ್ ಸ್ಕ್ರೀನ್ ಎಂಡಲ್ಲಿ ಬರುತ್ತೆ, ನೀವು ನೋಡ್ಬೋದು. ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪೇ ಮಾಡ್ಕೋಬೋದು ಅಮೌಂಟನ್ನು. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಈ ಮಿಸ್ ಆಗಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.